ನಮಸ್ಕಾರ, ನಾನು ಮಧುಗಿರಿ ಮೋದಿ ಅಂತ. ಏನು ಪೊಲೀಸ್ ಇಲಾಖೆ ಇದೆ, ಪೊಲೀಸ್ ಇಲಾಖೆಯ ಒಂದು ಸಮಾಜಮುಖ ಕಳಕಳಿ ಹಸಿರು ಸಂಕಲ್ಪ ಸೈಕಲ್ ಯಾತ್ರೆ ಅಂತೇಳಿ ಮೈಸೂರಿನಿಂದ ಬೀದರ್ವರೆಗೂ ಪ್ರಯಾಣ ಬೆಳೆಸಿರ್ತಕ್ಕಂಥ ನಮ್ಮ ಒಬ್ಬ ಹಿರಿಯ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಇವತ್ತು ತುಮಕೂರಿಗೆ ಆಗಮಿಸಿದ್ದಾರೆ. ನಿಮ್ಮ ಹೆಸರೇನು? ಸರ್ ಭೀಮಾಶಂಕರ್. ಭೀಮಾಶಂಕರ್, ಯಾವ ಸ್ಟೇಷನ್ ನೀವು ಕೆಲಸ ಮಾಡ್ತಿರೋದು? ಬಿಜಾಪುರ DR ಹೆಡ್ ಕ್ವಾರ್ಟರ್. ಓಕೆ, ಓಡಿ ಅಂತೇಳಿ ಏನಪ್ಪಲ್ಲಿ ಕೆಲಸ ಮಾಡ್ತಾರೆ. ಓಕೆ, ನಿಮ್ಮ ಒಂದು ಏನು ಹಸಿರು ಸಂಕಲ್ಪ ಸೈಕಲ್ ಯಾತ್ರೆ ಉದ್ದೇಶ ಹೇಳಿ ಸರ್. ಗಿಡ ಮರಗಳನ್ನು ಬೆಳೆಸಿ ಪರಿಸರ ಉಳಿಸಿ ಅಂತೇಳಿ ಮೈಸೂರಿಂದ ಬೀದರ್ವರೆಗೂ ಒಂದು ಸೈಕಲ್ ಜಾಥಾ ಹಮ್ಮಿಕೊಂಡಿನ್ರಿ. ಓಕೆ, ಸಾರ್ವಜನಿಕರಲ್ಲಿ ಶಾಲಾ ಮಕ್ಕಳಲ್ಲಿ ಒಂದು ಪರಿಸರದ ಬಗ್ಗೆ ಅವೇರ್ನೆಸ್ ಮೂಡಿಸೋದು. ಓಕೆ, ಇದು ಒಂದು ಬಗ್ಗೆ ಸೈಕಲ್ ಯಾತ್ರೆ. ಓಕೆ, ಅಂದ್ರೆ ನೀವು 24ನೇ ತಾರೀಕಿನ ಮೈಸೂರಿಂದ ಬಿಟ್ಟು 24ನೇ ತಾರೀಕು ನಿಮ್ಮ ಅಲ್ಲಿ ನಿಮಗೆ ಹಸಿರು ನಿಶಾನೆ ಕೊಟ್ಟವ್ರು ಯಾರು? ರವಿ ಡಿ ಚನ್ನೋಡ್ ಸಾಹೇಬರು ನಮಗೆ ಚಾಲನೆ ನೀಡಿದ್ರು. ಅವ್ರು ಚಾಲನೆ ನೀಡಿದ್ರು. ಮತ್ತು ಮೈಸೂರು IGP ಸಾಹೇಬರು ಕೂಡ ಶುಭ ಹಾರೈಸಿದರು. ಓಕೆ, ಹಾಗೆ ಬೆಂಗಳೂರು ಮುಖಾಂತರವಾಗಿ ಇವತ್ತು ತುಮಕೂರಿಗೆ ಬಂದು ಸಿದ್ಧಗಂಗಾ ಸ್ವಾಮೀಜಿಯವರ ಒಂದು ದರ್ಶನವನ್ನು ಪಡೆದು ಈಗ ಜಿಲ್ಲಾ ಪೊಲೀಸ್ ಕಚೇರಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ, ಒಬ್ಬ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿ ಈ ಒಂದು ಹಸಿರು ಸಂಕಲ್ಪ ಸೈಕಲ್ ಯಾತ್ರೆ ಮಾಡಿ ಒಂದು ಈ ಜನಕ್ಕೆ ಒಂದು ಸಂದೇಶ ಕೊಡಬೇಕು ಎಂಬ ಮನಸ್ಥಿತಿ ನಿಮಗೆ ಬಂದಿದ್ದ ಅಥವಾ ಸರ್ಕಾರಕ್ಕೆ ಬಂದಿದ್ದ ಒಂದು ಇದು ಸಂಕಲ್ಪನ? ಈಗ ಪರಿಸರವನ್ನ ನಾವು ಆ ದೃಷ್ಟಿಯಿಂದ ನೋಡೋದು ಬೇಡ, ಎಲ್ಲರಿಗೂ ಶುದ್ಧ ಗಾಳಿ, ನೆರಳು, ಹಣ್ಣು ಹಂಪುಲ ಎಲ್ಲರಿಗೂ ಕೊಡುತ್ತಾ ಗಿಡ ಮರಗಳಿಗೆ ಇಲ್ಲದಂತ ಭೇದ ಭಾವ ನಮ್ಗೆ ಯಾರಿಗೂ ಬರೋದು ಬೇಡ. ಎಲ್ಲರೂ ಕೂಡ ಒಳ್ಳೆ ಪರಿಸರ, ಈ ಪಿಕ್ನಿಕ್ ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ಒಳ್ಳೆ ಪರಿಸರ ಇದ್ದಲ್ಲಿ ಹೋಗ್ತಾರ. ಹಂಗ ನಮ್ಮ ಸುತ್ತಮುತ್ತ ಸ್ವಚ್ಛವಾಗಿ ಈ ಒಂದು ಮನೋಭಾವ ಅಂದ್ರೆ ಈ ಒಂದು ಜಾಗ್ರತೆ ಬಂದಿದ್ದು ನಿಮ್ಮಿಂದಲೇನಾ ಅಥವಾ ಸರ್ಕಾರ ಈ ಜಾಗ್ರತೆಗಾಗಿ ನಿಮ್ಮನ್ನ ಕಳಿಸ್ತಾ ಇದೆಯಾ ಅಂತ? ನಮಗೊಂದು ಆಸಕ್ತಿ, ಸೈಕ್ಲಿಂಗ್ ಆಸಕ್ತಿ ಬಹಳ ಇರೋದ್ರಿಂದ ನಾವು ಇಂಥ ಕಾರ್ಯಕ್ರಮಗಳನ್ನ ಆಗಾಗ ಹಮ್ಮಿಕೊತಿರ್ತೀವಿ. ಓಕೆ, ತುಂಬಾ ಧನ್ಯವಾದ. ನೀವು ಪರಿಚಯ ಮಾಡ್ಕೊಳ್ಳಿ ಸರ್. ಇದು ತುಮಕೂರು ಜಿಲ್ಲಾ ಏನು ನಮ್ಮ SP ಆಫೀಸ್ ಇದೆ, SP ಆಫೀಸ್ ಹತ್ರ ಇವತ್ತು ಬಂದಿದ್ದಾರೆ. SP ಆಫೀಸ್ನ ಏನು ಒಂದು ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವರಿಗೆ ಹೃದಯಪೂರ್ವಕ ಒಂದು ಸ್ವಾಗತ ಬಯಸ್ತಾ ಇದ್ದಾರೆ. ಸೊ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿ ಏನು ಅವರು ಬಂದಲ್ಲೆಲ್ಲನ ಪ್ರತಿಯೊಬ್ಬ ನಾಗರಿಕ ಆಗಿರ್ಬೋದು, ಮತ್ತೆ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಮತ್ತೆ ಪ್ರತಿಯೊಬ್ಬ ಒಂದು ಆಡಳಿತ ವರ್ಗ ಆಗಿರ್ಬೋದು, ಎಲ್ಲರೂ ಇದೇ ರೀತಿ ಇವರಿಗೆ ಹೃತ್ಪೂರ್ವಕ ಒಂದು ಸುಸ್ವಾಗತ ಕೋರಿ ಇವರ ಒಂದು ಸಂಕಲ್ಪ ಯಾತ್ರೆ ಏನಿದೆ, ಹಸಿರು ಸಂಕಲ್ಪ ಸೈಕಲ್ ಯಾತ್ರೆಗೆ ಶುಭಾಶಯ ಕೋರಬೇಕು ಅಂತೇಳಿ, ಮತ್ತೆ ಪ್ರತಿಯೊಬ್ಬರು ಈ ನಿಟ್ಟಿನಲ್ಲಿ ಜಾಗೃತಿ ವಹಿಸಿ ಒಂದು ಸುಂದರ ಒಂದು ಪರಿಸರ ನಿರ್ಮಾಣ ಮಾಡಲಿಕ್ಕೆ ಪ್ರತಿಯೊಬ್ಬರು ಶ್ರಮ ಪಡಬೇಕು. ಪ್ರತಿಯೊಬ್ಬರು ಗಿಡ ಬೆಳೆಸಿ ನಮ್ಮ ಪರಿಸರ ಸಂರಕ್ಷಣೆ ಮಾಡಿ ಮತ್ತೆ ಮುಂದಿನ ಪೀಳಿಗೆಗೆ ಏನು ಒಂದು ಸಮೃದ್ಧವಾದ ಒಂದು ವಾತಾವರಣ ಕಲ್ಪಿಸಿಕೊಡ್ಬೇಕು ಅಂತೇಳಿ ಕೇಳ್ಕೊಂತ ನಾನು ಮಧುಗಿರಿ ಮೋದಿ, ಹಿಂದೂ ಸಾಮ್ರಾಟ್ ಧರ್ಮ ಸೇನೆಯ ರಾಜ್ಯಾಧ್ಯಕ್ಷ. ಸೊ ಏನು ಭೀಮಾಶಂಕರ್ ಇದ್ದಾರೆ, ಭೀಮಾಶಂಕರ್ ಅವರಿಗೆ ಒಂದು ಹೃತ್ಪೂರ್ವಕ ಶುಭಾಶಯ ಕೋರ್ತಾ ಅವರ ಮುಂದಿನ ನಿಮ್ಮ ದಾರಿಯಲ್ಲಿ ಈಗ ಇಲ್ಲಿಂದ ತುಮಕೂರಿಂದ ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಓಕೆ, ಓಕೆ, ಬಳ್ಳಾರಿ, ಓಕೆ, ರಾಯಚೂರು, ಓಕೆ, ಯಾದಗಿರಿ, ಓಕೆ, ಗುಲ್ಬರ್ಗ. ನೀವು ಎಷ್ಟನೇ ತಾರೀಕು ಈ ಸಂಕಲ್ಪ ಯಾತ್ರೆ ಏನಿದೆ ಸೈಕಲ್ ಯಾತ್ರೆ ಇದು ಪೂರ್ಣ ಆಗ್ಬೇಕು ಅಂತ ಇದೆ? 12 ದಿವಸದಲ್ಲಿ ಮುಗಿಯುತ್ತಾರೆ. ಓಕೆ, ನೀವು ಈಗ ರಜದಲ್ಲಿ ಬಂದಿದ್ದೀರಾ? 10 ದಿವಸ ರಜಾ ಹಾಕಿದ್ರೆ. ಇವತ್ತು ಏನಾಗಿದೆ ಅಂತಂದ್ರೆ ರಜಾ ಸಿಕ್ಕಿದ್ರೆ ಸಾಕು ಮೋಜು ಮಸ್ತಿ ಮಾಡೋಣ ಎಂಬ ಯುವಕರ ಪಡೆ ಇದೆ. ಒಬ್ಬ ಅಧಿಕಾರಿಯಾಗಿ ತನ್ನ ಏನು EL ಅಥವಾ CL ಯಾವುದಿದೆಯೋ ಆ ರಜಾ ಪಡೆದು ಒಂದು ಸಮಾಜಮುಖಿ ಕಳಕಳಿಯಿಂದ ಈ ಒಂದು ಯಾತ್ರೆ ಕೈಗೊಂಡ್ರೆ ಇವ್ರನ್ನ ಪ್ರತಿಯೊಬ್ಬರು ಒಂದು ಸ್ಫೂರ್ತಿಯಾಗಿ ಇಟ್ಟುಕೊಂಡು ಇದೇ ರೀತಿ ಪ್ರತಿಯೊಬ್ಬರು ಸೈಕಲ್ ತುಳಿಯೋದ್ರಿಂದ ಆರೋಗ್ಯ ಸಂರಕ್ಷಣೆ ಆಗುತ್ತೆ. ಅದೇ ರೀತಿ ಒಂದು ಹಸಿರು ಗಿಡ ಬೆಳೆಸೋದ್ರಿಂದ ಹಸಿರು ಹೆಚ್ಚಾಗಿ ನಮಗೆ ಆಮ್ಲಜನಕ ಅಧಿಕವಾಗಿ ನಮ್ಮ ಮುಂದಿನ ಭವಿಷ್ಯದ ಮಕ್ಕಳೆಲ್ಲರೂ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತೇಳಿ ಮಾಡಲಿಕ್ಕೆ ಒಂದು ಅವಕಾಶವಾಗುತ್ತೆ ಅಂತೇಳಿ ಕೇಳ್ಕೊಳ್ತಾ, ಸೊ ನಿಮ್ಮೆಲ್ಲರಿಗಾಗಿ ಮತ್ತೆ ನಿಮ್ಮೆಲ್ಲರ ಒಂದು ಪರವಾಗಿ ತುಮಕೂರಿನ ಏನು ನಾಗರಿಕರಿದ್ದಾರೆ, ತುಮಕೂರು ಜಿಲ್ಲೆಯ ನಾಗರಿಕರ ಪರವಾಗಿ ನಾನು ಶುಭಾಶಯ ಕೋರ್ತಾ ಜೈ ಹಿಂದ್, ವಂದೇ ಮಾತರಂ.